ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಮೂರನೇ ಎಪಿಸೋಡ್ನಲ್ಲಿ ಮಾನಸಿಕ ಒತ್ತಡ, ಆಂಗ್ಸೈಟಿ, ಡಿಪ್ರೆಷನ್ ಇದಕ್ಕೆ ಕಾರಣ ಮತ್ತು ನೈಸರ್ಗಿಕ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಪುರುಷರು, ಮಹಿಳೆಯರು ಪ್ರತಿಯೊಬ್ಬರಿಗೂ ಕೂಡ ಮಾನಸಿಕ ಒತ್ತಡ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇದರಿಂದಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಕಂಡುಬರುತ್ತೆ. ಹೆಚ್ಚಿನದಾಗಿ ಈ ಮಾನಸಿಕ ಒತ್ತಡದಿಂದಾಗಿ ಮನೋದೈಹಿಕ ಕಾಯಿಲೆಗಳು ಕಂಡುಬರುತ್ತೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅತಿಯಾದ ಮಾನಸಿಕ ಒತ್ತಡ ಕ್ರಮೇಣ ದೇಹದ ಮೇಲೆ ಪರಿಣಾಮ ಬೀರಿ ಕಂಡುಬರ್ತಕ್ಕಂತಹ ಸಮಸ್ಯೆನೇ ಈ ಮನೋದೈಹಿಕ ಕಾಯಿಲೆಗಳು. ಉದಾಹರಣೆಗೆ ಮೈಗ್ರೇನ್, ಹೆಡ್ಡೇಕ್ ಇರಬಹುದು, ಅತಿಯಾದ ಹೆಡ್ಡೇಕ್, ನಿದ್ರಾಹೀನತೆ, ಡೈಜೆಸ್ಟಿವ್ ಪ್ರಾಬ್ಲಮ್, ಇರಿಟೇಬಲ್ ಬವಲ್ ಸಿಂಡ್ರೋಮ್ ಇರಬಹುದು, ಗ್ಯಾಸ್ಟ್ರೈಟಿಸ್ ಇರಬಹುದು, ಕೆಲವರಿಗೆ ಸ್ಕಿನ್ ಅಲರ್ಜಿ ಕೂಡ ಕಂಡುಬರುತ್ತೆ. ಇನ್ನು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳು ಕೂಡ ಕಂಡುಬರ್ತಾ ಇದೆ. ಹಾಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಒಂದು. ಥೈರಾಯ್ಡ್ ಇಶ್ಯೂಸ್ ಇರಬಹುದು, ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಇರಬಹುದು, ಹಾಗೂ ಇನ್ಸುಲಿನ್ ರೆಸಿಸ್ಟೆನ್ಸ್, ಕಾರ್ಟಿಸಾಲ್ ಇಂಬ್ಯಾಲೆನ್ಸ್, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಕೂಡ ಕಂಡುಬರ್ತಾ ಇದೆ. ಇದರಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಇವುಗಳನ್ನೆಲ್ಲ ತಡೆಗಟ್ಟಲಿಕ್ಕೆ, ಮನೋದೈಹಿಕ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನು ಮಾಡಬಹುದು? ಪ್ರಕೃತಿ ಚಿಕಿತ್ಸೆಯ ಪ್ರಕಾರ ಮನೋದೈಹಿಕ ಸಮಸ್ಯೆಗಳು ಸ್ಟಾರ್ಟ್ ಆಗೋದೇ ಮನಸ್ಸಿನಿಂದ. ಸೊ ನೀವು ಮನಸ್ಸನ್ನು ಹಗುರವಾಗಿಡಲಿಕ್ಕೆ ದೇಹವನ್ನು ಚಲನೆಯಲ್ಲಿ ಇಡಬೇಕು. ಮನುಷ್ಯನ ದೇಹ ಚಲನೆಗೋಸ್ಕರ ಮಾಡಲ್ಪಟ್ಟಿದ್ದು. ಪ್ರಕೃತಿಯಲ್ಲಿ ಕಂಡುಬರ್ತಕ್ಕಂತಹ ಎಲ್ಲ ಜೀವಿಗಳ ಹಾಗೆ ನಾವು ಕೂಡ ಚಲನೆಯಲ್ಲಿ ಇದ್ದಾಗ ಮಾತ್ರ ನಾವು ಆರೋಗ್ಯವಾಗಿರ್ತೇವೆ. ಆಧುನಿಕ ಜೀವನದಲ್ಲಿ ಮನುಷ್ಯ ಏನು ಮಾಡ್ತಾನೆ? ಹೆಚ್ಚಿನ ಸಮಯ ಕುಳಿತು ಮಾಡುವಂತಹ ಕೆಲಸವನ್ನೇ ಮಾಡ್ತಿರ್ತಾನೆ. ಕಂಪ್ಯೂಟರ್ನಿಂದ ಇರಬಹುದು, ಮೊಬೈಲ್ನಿಂದ, ಆಫೀಸ್ ವರ್ಕ್ನಿಂದ ಇರಬಹುದು, ಅನೇಕ ಜೀವನ ಶೈಲಿಯ ಒಂದು ಪದ್ಧತಿಯಿಂದಾಗಿ ಮನುಷ್ಯ ಕುಳಿತು ಮಾಡುವಂತಹ ಕೆಲಸವನ್ನೇ ಹೆಚ್ಚಿನದಾಗಿ ಮಾಡೋದ್ರಿಂದ ದೇಹದ ಚಲನೆ ಕಡಿಮೆ ಆಗಿದೆ ಹಾಗೂ ಮಾನಸಿಕ ಒತ್ತಡ ಹೆಚ್ಚಾಗಿದೆ. ಇದರಿಂದಾಗಿ ಈ ಎಲ್ಲ ಸಮಸ್ಯೆಗಳು ಕಂಡುಬರ್ತಾ ಇದೆ. ಇದಕ್ಕೆ ಮುಖ್ಯ ಪರಿಹಾರ ಅಂತಂದರೆ ದೇಹವನ್ನು ಚಲನೆಯಲ್ಲಿ ಇಡ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಟೈಪ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಪ್ರತಿನಿತ್ಯ ರೂಢಿಸ್ಕೊಳ್ಳೋದ್ರಿಂದ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸಲಿಕ್ಕೆ ಸಾಧ್ಯ ಇದೆ. ಸೊ ಹೇಗೆ ಅಂತಂದರೆ, ಪ್ರತಿನಿತ್ಯ ನೀವು ಮಿನಿಮಮ್ 40 ಮಿನಿಟ್ಸ್ ವಾಕಿಂಗ್ ಮಾಡುವಂಥದ್ದು. ಬೆಳಗ್ಗೆ ಸೂರ್ಯನ ಬಿಸಿಲಿನಲ್ಲಿ ನೀವು ವಾಕಿಂಗ್ ಮಾಡಿದಾಗ ಅರ್ಲಿ ಮಾರ್ನಿಂಗ್ ನಿಮಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ. ಸೊ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಉತ್ತಮ ವಾತಾವರಣದಿಂದಾಗಿ ಮನಸ್ಸು ಕೂಡ ಹಗುರ ಆಗುತ್ತೆ. ಸೊ ನಿಮ್ಮ ಕಾರ್ಟಿಸಾಲ್ ಹಾರ್ಮೋನ್ ಬ್ಯಾಲೆನ್ಸಿಗೆ ಬರುತ್ತೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಮತ್ತು ದೇಹ ಚಲನೆಯಲ್ಲಿದ್ದಾಗ ಮನಸ್ಸು ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಬೆಳಗ್ಗೆ ಆಗಿಲ್ಲ ಅಂದರೆ ಈವ್ನಿಂಗ್ ಕೂಡ ವಾಕಿಂಗನ್ನು ಮಾಡಬಹುದು, ಯೋಗ ಮಾಡಬಹುದು, ಸ್ಟ್ರೆಚಿಂಗ್ ಎಕ್ಸಸೈಸ್ಗಳಿರ್ಬೋದು, ಹಾಗೆ ಸೈಕ್ಲಿಂಗ್, ಸ್ವಿಮ್ಮಿಂಗ್ ಅಥವಾ ಜಿಮ್ ಕೂಡ ನೀವು ಹೋಗ್ಬೋದು. ಇನ್ನು ಏರೋಬಿಕ್ ಎಕ್ಸಸೈಸ್, ಝೂಂಬಾ, ಡಾನ್ಸ್ ಇರಬಹುದು. ನಿಮಗೆ ಎಲ್ಲೂ ಆಚೆ ಕಡೆ ಹೋಗ್ಲಿಕ್ಕಾಗಿಲ್ಲ ಅಂದರೆ ಮನೆಯಲ್ಲಿಯೇ ಮ್ಯೂಸಿಕ್ ಹಾಕಿ ಡ್ಯಾನ್ಸನ್ನು ಕೂಡ ಮಾಡಬಹುದು. ಸೊ ಫಿಸಿಕಲ್ ಆ್ಯಕ್ಟಿವಿಟೀಸಿಂದಾಗಿ ಮೆಂಟಲಿ ನೀವು ತುಂಬ ಲೈಟ್ ಫೀಲ್ ಮಾಡ್ತೀರಾ, ಮನಸ್ಸು ಹಗುರವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ ಮನಸ್ಸಿನಲ್ಲಿ ನೀವು ಸಂತೋಷವಾಗಿ ಇರಲು ಬೇಕಾಗಿರ್ತಕ್ಕಂಥ ಹಾರ್ಮೋನ್ ಡೋಪಮೈನ್ ಇರ್ಬೋದು, ಸೆರೆಟೋನಿನ್ ಇರಬಹುದು, ಎಂಡಾರ್ಫಿನ್ನಂತಹ ಹಾರ್ಮೋನ್ಗಳು ನೀವು ಆ್ಯಕ್ಟಿವಿಟೀಸ್ ಮಾಡಿದಾಗ, ಎಕ್ಸಸೈಸ್ ಮಾಡಿದಾಗ ಉತ್ಪತ್ತಿಯಾಗುತ್ತೆ. ಇದು ನಿಮ್ಮನ್ನು ಸದಾ ಸಂತೋಷವಾಗಿರಲಿಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಹ್ಯಾಪಿನೆಸ್ಸನ್ನು ಬೇರೆ ಎಲ್ಲೂ ಹುಡುಕಬೇಡಿ. ಹ್ಯಾಪಿನೆಸ್ಗೋಸ್ಕರ ದೇಹವನ್ನು ಚಲನೆಯಲ್ಲಿಡಿ, ಮೂಮೆಂಟ್ನಲ್ಲಿಡಿ. ಆಗ ಖಂಡಿತವಾಗ್ಲೂ ದೇಹನೂ ಹೆಲ್ದಿಯಾಗಿರುತ್ತೆ, ಮನಸ್ಸು ಕೂಡ ಹ್ಯಾಪಿಯಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.